ನೋಡಿದ್ದಿಲ್ಲವ ಎಂತ ಸೀರೆ ಐತಿ ಏನಂತಂದು. ಬೇಸ್ ಐತಲ್ಲ, ಚಲೋ ಕ್ವಾಲಿಟಿದಾಗ ಕೊಟ್ಟಾರ. ಎಂತ ಚಂದ ಐತಿ ಸೀರಿನು, ಬಂಗಾರ ಕಲರ್ದು. ನೀನ್ ಬಾರಿ ಬಿಡು. ಅದಕ್ಕೆ ಇಷ್ಟು ಬಂಬಟ ಮಾಡಿ ಹೇಳಕತ್ತೀಯಲ್ಲ. ನಾನು ಏನಾತ ಸತ್ನೆ ಕೆಟ್ನೆ ಅಂತ ಓಡ್ ಬಂದೆಲ್ಲ ನಿನ್ನ ಅಂಬ್ಳ. ನೀನೇನ ಬೇಸ್ ಐತವ ಸೀರೆ, ಯಾಕ ಏನಾತ ನಿನ್ನ ಬಣ್ಣ ಇಷ್ಟ ಆಗ್ಲಿಲ್ಲನ? ಹೇಳು ನಿಮ್ಮ ಅಪ್ಪರಿಗೆ ಫೋನ್ ಮಾಡಿ, ಬೇಕಾರ ಅದನ್ನ ವಾಪಸ್ ಕೊಟ್ಟು ಬೇರೆ ತರ್ತಾರನ ಕಲರ್ಗಿಲ್ಲಾರ. ಅತ್ತಿಯರ ಹಂಗಲ್ರಿ, ಎದ್ರಾಗ ಇಟ್ಟಿದ್ರಿ? ಬುತ್ತಿ ಬಾಕ್ಸ್ಗೆ ಇಟ್ಟಿದ್ರನ್ರಿ ಇದನ್ನ? ಏ ಇಲ್ಲವಾ, ಬುತ್ತಿ ಬಾಕ್ಸ್ನ ಯಾಕೆ ಇಡ್ತಾರ? ಅದು ಇನ್ನೊಂದು ಚೀಲ ತಂದಿದ್ರು ನೋಡು, ಅದ್ರಾಗಿತ್ತು ತೆಗೆದು ನನ್ನ ಕೈಯಾಗ ಕೊಟ್ರು ನಿಮ್ಮ ಅವ್ವಾರು. ಅದ್ರಾಗೇನು ಏನು ಇದ್ದಿದ್ದಿಲ್ಲ ಬಿಡು, ಅಡಿಗೆದು ಏನು ಇದ್ದಿದ್ದಿಲ್ಲ. ನುಸ್ತಾ ಒಂದೇನೋ ಚೀಲ ತಂದಿದ್ರು, ಅದ್ರಾಗಿದ್ದ ತೆಗೆದು ಪ್ಲಾಸ್ಟಿಕ್ ಚೀಲದಂತ ಅದ್ರಾಗಿತ್ತು, ಅದನ್ನ ತೆಗೆದು ಕೊಟ್ರು. ಅತ್ತಿಯರ ಹಂಗಂದ್ರಿ ಇಲ್ಲಿ ಯಾರ ಬೇಕಂತ ನಮ್ಮ ಮನ್ಯಾಗ ಯಾರ ಮಾಡ್ಯಾರ್ರಿ. ಸೆರಗ್ ತೆಗದ್ ನೋಡ್ರಿ ಅತ್ತಿಯರ, ಸೆರಗು ಕೆಂಪು ಕಲರ್ ಐತಿ ನೋಡ್ರಿ, ನೀವು ತೆಗದ್ ನೋಡ್ರಿ ಒಳಿಸಿ. ನೋಡವ, ಹಂಗ ಸುಮ್ನೆ ಸಣ್ಣ ವಿಷಯಕ್ ಮನ್ಯಾಗ ಅಳಬಾರ್ದು. ಮುತ್ತೈದ್ ಹೆಂಗಸ್ರು ಸ್ವಲ್ಪ ಸಮಾಧಾನ ಮಾಡ್ಕೋ. ಅದ್ ಏನೈತಿ ನಿಮ್ಮ ಮತ್ ನೋಡ್ತಾಳ. ಇದಕ್ ಹಂಗ ಅಳುದು ಏನಾಗಿತ್ತೀಗ? ಮಾವರ ಬಾಳ ಕಾಸ್ಟ್ಲಿ ಐತ್ರಿ ಸೀರಿ, ಚಲೋದ ತಂದಾಳ ನಮ್ಮವ್ವ. ಯಾಕಂದ್ರ ಅಂತದ್ ನಾ ಉಡೋದಿಲ್ಲಂತ ನಮ್ಮವ್ವ ಗೊತ್ತೈತ್ರಿ. ಏನಿಲ್ಲ ಅಂದ್ರೆ 2,500-3 ಸಾವಿರದ ಸೀರಿ ರೀ ಮಾವರ. ಸೆರಗ್ನಾಗ ಪೂರ ಎಣ್ಣೆ ಹಾಕ್ಯಾರ್ರಿ, ಬಾಕ್ಸಿಗೆ ಎಲ್ಲೂ ಹತ್ತಿಲ್ರಿ ಎಣ್ಣಿ, ಒಳಗ್ ಸೆರಗಿಗೆ ಮಾತ್ರ ಹಾಕ್ಯಾರ್ರಿ. ತೆಗದ್ ನೋಡ್ರಿ ಅತ್ತಿಯರ, ನಿಮ್ಗ ಗೊತ್ತಾಗುತ್ತ. ನಾ ಅದಕ್ಕ ಕೇಳಿದೇನ್ರಿ, ಅಡ್ಗಿದ್ರಾಗ ಏನ್ರಿ ಇಟ್ಕೊಂಡ್ ಬಂದಿದ್ಲ ನಮ್ಮ ಸೀರಿನ ಆಕೆ ಹಚ್ಕೊಂಡ್ ಬಂದಾಳನ ಅಂತೇಳಿ. ನೋಡ್ರಿ ಬೇಕಾರ ತೆಗದು. ಅಯ್ಯಯ್ಯ, ಹೌದಲ್ಲ ಹುಡುಗಿ, ಕರೆ ಹೇಳಕತ್ತೀರಿ. ಇದೇನ ಸೆರಗ್ ಪೂರ್ತಿ ಎಣ್ಣೆ ಮಾಡ್ಯಾರ? ಬಾಕ್ಸ್ ಪೂರ ನೋಡಿದೇನ? ಎದಕ್ಕೂ ಬಾಕ್ಸಿಗೆ ಎಣ್ಣೆ ಹತ್ತಿಲ್ಲನ? ಇಲ್ರಿ ಅತ್ತಿಯರ, ಎದ್ದಕ್ಕೂ ಎಣ್ಣೆ ಹತ್ತಿಲ್ರಿ. ಇಲ್ಲಷ್ಟೇ ಸೆರಗಿಗೆ ಐತ್ರಿ ಎಣ್ಣೆ. ಆಮೇಲೆ ನೋಡ್ರಿ ಇಲ್ಲಿ ಏನೇನ ಹೆಂಗ್ ಐತ್ರಿ. ಅಯ್ಯ ಹುಡುಗಿ, ಇದು ಅಂಗಡ್ಯಾಗ ಏನ ಗದ್ಲಾಗೈತಿ ನೋಡವ. ಯಾವ್ದ ಕಾರ್ಯಕ್ಕ ಇದಕ್ಕ ತಗೊಂಡೋಗ್ಯಾರ, ಎಣ್ಣೆ ಹತ್ತಿದ್ದನ್ನ ವಾಪಸ್ ಮಾಡಿಸಿ ತಂದು ಕೊಟ್ಬಿಟ್ರ ಅಂಗಡಿ ಅವ. ನಿಮ್ಮ ಅವ್ವಾರು ಬಿಚ್ಚಿ ನೋಡಿಲ್ ಕಾಣ್ತೈತಿ. ಇಲ್ಲ ನಿಮ್ಮ ಅವ್ರಿಗೆ ಯಾರ ಉಡಿಸಿದ್ ಪಡಿಸಿದ್ದ ಏನ? ಒಂದಿಟ್ಟು ಫೋನ್ ಮಾಡಿ ಕೇಳು ಏನಂತಂದು. ಮತ್ತ ಅಂಗಡಿ ಅವ ಏನ್ರ ಹಂಗ ಕೊಟ್ಟಿದ್ನಂದ್ರ ನಾಳೆ ಹೆಂಗು ನೀವು ಹೊಕ್ಕಿರಲ್ಲ ನಿಮ್ಮ ಅವನ ಮನೆಗೆ, ಅವ್ರು ತಗೊಂಡೋಗ್ಕೊಡು. ಅವ್ರು ಹೋಗಿ ತಗೊಂಡೋಗಿ ವಾಪಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡ್ಬರ್ತಾರ. ಫೋನ್ ಮಾಡಿ ಮೊದ್ಲಿ ಮೌಗ, ಅಳಬೇಡ, ಸಮಾಧಾನ ಮಾಡ್ಕೋ. ಹ್ಞೂನ್ರಿ ಅತ್ತಿಯರ, ತಡೀರಿ. ಹಂಗಂದ್ರ ಮೊದ್ಲ ಮಗು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂತೀನಿ. ಅಲ್ಲವಾ ಸೀಮಾ, ಮೊದ್ಲು ಏನಾಗೈತಿ ಎಂತಾಗೈತಿ ಅಂತ ತಿಳ್ಕೊಳ್ಳಾರ್ದ ಹಂಗ ಬೊಬ್ಬಟ ಮಾಡ್ತಾರನ. ಈ ಮನ್ಯಾಗ ಯಾರ ಏನ ಮಾಡ್ಯಾರ ಅಂತೀಯಲ್ಲ, ಹೆಂಗವ? ಹಿಂದ ಮುಂದೆ ಯೋಚನೆ ಮಾಡವ. ಯಾರ ಮ್ಯಾಗಾರ ಏನ್ರ ಅಪಾದ ಹಾಕ್ಬೇಕಂದಾಗ ಯೋಚನೆ ಮಾಡ. ನಿಮ್ಮ ಅತ್ತಿಗೆ ನಿನ್ ಸೀರಿನ ಹಾಳು ಮಾಡ್ಬೇಕನ್ನೋದು ಎದಕ್ಕಿರುತ್ತ ಹೇಳು? ಹಂಗಲ್ರಿ ಮಾವರ. ಆತ ತಡ್ರಿ, ಮೊದ್ಲು ನಮ್ಮ ಅವ್ವ ಫೋನ್ ಮಾಡಿ ಕೇಳ್ತೀನಿ. ಫೋನ್ ಮಾಡಿ ಬರ್ತೀನಿ ತಡ್ರಿ. ಪಾಪ ಎಂತ ಚಂದ ಐತಿ ಸೀರಿ. ಏನು ಅಲ್ಲಾಗಿತ್ತು ಏನು ಇವರ ಏನಾರ ಮಾಡ್ಕೊಂಡಾರ ಗದ್ಲ? ಏನಾಯ್ತನಪ್ಪ ಯಪ್ಪ, ನನಗಂಕ್ರ ಅರ್ಥನ ಆಗೋಲ್ದಿದ್ ಯಾಕಾಗೈತೇನ. ಅದ್ರಾಗ ನಮ್ ಸೀಮಾ ಭಾರಿ ಬೊಬ್ಬಟ ಮಾಡ್ತಾಳ. ಅದ್ ಏನಾರ ಅಪ್ಪಿತಪ್ಪಿ ನಮ್ಮ ಮನ್ಯಾಗ ಆಗೈತೆ ಅಂತ ಆತಂದ್ರ ಏನ್ ಆಕಾಶ ಭೂಮಿ ಎರಡು ಒಂದ್ ಮಾಡ್ಬಿಡ್ತಾಳ ಏನ? ಇದೊಂದು 2,000-3,000 ಸೀರಿಗೆ. ಲೇ ಸವಿತಾ, ಕರೆ ಹೇಳು, ನಿಂದೇನ್ ರೈತ ಇದ್ರ ಕೈವಾಡ? ಏನ್ ಮಾತಾಡ್ತೀಯ ಮಾರಯ್ಯ ನೀನು? ಎಂತ ಮಾತ್ರಿ? ಅಲ್ರಿ, ನನಗೇನ್ರಿ ಆಗ್ಬೇಕಾಗೈತಿ? ಅವ್ರವ್ ತಂದಿರ ಸೀರಿನ ಎಣ್ಣೆ ಹಾಕಿ ಹಾಳು ಮಾಡಿ ಹುಡುಗಿದ. ನನಗೇನು ಜಗಳ ಬೇಕಾಗ್ಯವನ? ಮನ್ಯಾಗ ನೆಮ್ಮದಿಗಿರೋದು ಬೇಡಾಗೈತೆ ನನಗ. ನಿಮ್ದು ಬಾರಿ ಬಿಡು. ಮತ್ತ ಆಕೇನ್ರಿ ಕಿವಿ ಕೇಳಿಸಲ್ಲ ಅಂದ್ರೆ ಹಾಗ ಜಗಳಕ್ಕ ಬಂದಾಳ ಮತ್ ನನ್ ಜೊತೆಗೆ. ಆಕಿ ಕಿವಿ ಬಿತ್ತಂದ್ರ ಸರಿ ನೀವು ಏನ ಅಂತಾರಲ್ಲ. ಹಂಗಲ್ಲ ಕೇಳಕತ್ತೀನಿ. ಏನಾರ ನಿಂದು ಕೈವಾಡ ಐತನ? ಯಾಕಂದ್ರೆ ಹೆಂಗಸರ ಬುದ್ಧಿ ಮೊದ್ಲ ಒಂದೇನ್ರ ಚಂದ ನೋಡಿದ್ರಂದ್ರ ಬ್ಯಾರೆದರ ಹತ್ರ ಐತಿ, ನಮ್ಮ ಹತ್ರ ಇಲ್ಲ ಅಂತಂದ್ ಒಂದ್ ಈಟ್ ಬರ್ತ ಕುತಂತ್ರ ಬುದ್ಧಿ. ಅದಕ್ಕ ಅದು ಬ್ಯಾರೆ ಹೆಂಗಸ್ರಿಗೆ ಯಾರಿಗಾರ ಇದ್ದಿತ್ತನ, ನೀವು ಎಲ್ಲಾ ಹೆಂಗಸರನ್ನು ಒಂದ ತಕ್ಕಡ್ಯಾಗ ಹಾಕಿ ತೂಗಕ್ ಹೋಗ್ಬೇಡ್ರಿ. ಎಲ್ಲರೂ ಹಂಗಿರೋದಲ್ಲ, ಚಲೋರು ಇರ್ತಾರ ನನ್ನಂಗ. ಚಲೋನು ಇರ್ತಾರ, ಭಾರಿನೂ ಇರ್ತಾರ ನಿನ್ನಂಗ. ನಿಮ್ಗ ನನ್ ಕಾಡಿಸ್ಲಿಲ್ಲ ಅಂದ್ರ ತಿಂದನ್ನ ಅರಗದಲ್ಲ ಅಂತ ನನಗ್ ಗೊತ್ತೈತಿ. ಏನ್ ಭಾರಿ ನೀವು ಸ್ಲಿಮ್ ಅಂಡ್ ಹ್ಯಾಂಡ್ಸಮ್ ರಿತಿಕ್ ರೋಷನ್ ನೋಡು. ಹೊಟ್ಟಿ ನೋಡ್ಕೊರಿ, ಹೊಟ್ಟಿ ಹ್ಯಾಗ್ ಬಂದೈತಿ ಮುಂದ ಡ್ರಮ್ ಆಗೈತಿ. ಸವಿತಿ, ನನ್ನ ಹೊಟ್ಟೆ ಅಷ್ಟಲ್ಲಿ ಡ್ರಮ್ ಆಗಿರೋದು, ನೀನ ಪೂರ ಡ್ರಮ್ ಆಗಿ ನೋಡು. ನೀಲಿಕಲ್ಲ ಡ್ರಮ್ ಅವು ಸ್ಟೇಷನ್ ಇಟ್ಟಿರ್ತಾರ ನೋಡು ಮಾರಕ, ಹಂಗಾಗಿ ಇದು ಪೂರ. ಯವ್ವಾನ ಬಲ್ಯ, ನನಗ ಡ್ರಮ್ ಅಂತೀಯಾ? ಬಾ ಈಗ ಮಾತಾಡ್ತೀನಿ ನಾನು ನಿನಗ.
ಸವಿತಾ ಯಾಕ ಕಾಲೈತೆ ಒಂದಿಟ್ಟು ಕಾಲಿಚ್ಚಿಗ್ಲೆ ಸವಿತಾ ಯಾಕ ಬೆನ್ನಿಟ್ಟಿತ್ತು ಒಂದಿಟ್ಟು ಬೆನ್ನಿಚ್ಚಿಗ್ಲೆ ಸವಿತಾ ಚಾ ಮಾಡ್ಕೊಡು ಅಂತೀಯಲ್ಲ ಅವಾಗ ಹೇಳ್ತೀನಿ ಡ್ರಮ್ಮು ನಾನು ವಸ್ತು ಅಲ್ಲ ನಿಂತಲ್ಲೇ ನಿಂದಿರ್ತೀನಿ ನಾನೇನು ಕೆಲಸ ಮಾಡ್ಕೊಡಲ್ಲ ಅಂತ ಹೇಳ್ತೀನಿ ಗೊತ್ತಾಗತ್ತೆ ಅವಾಗ. ಹೋಗ್ಲಿ ಬಿಡೋ ಮಾರಾಯ, ಕೈಯರ ಮುಗಿಲ್ಲ ನಿನಗ, ಸುಮ್ ನಿಂದ್ರು. ಯಪ್ಪ ಬೇಡಪ್ಪ, ನಿನ್ನ ಹತ್ರ ಕೈಲಿ ಮುಗಿಲೇನ ಅನ್ಸ್ಕೊಂಡ್ ನಾ ಬದಿಕರಿ ಏನ್ ಮಾಡುದೈತಿ? ಓಳತ್ತನ್ ಸುಮ್ನೆ ನೀವು ಕಾಡ್ಸಿದ್ರೆ ನಾನು ಕಾಡ್ಸಿದಷ್ಟೇ, ನೀವೇನ್? ನೋಡಲ್ಲಿ ಕೇಳು ನಿನ್ ಸೊಸಿನ. ಏನಂತವ ಸೀಮಾ? ಏನಂದ್ರ ನಿಮ್ಮವ್ವಾರ? ಅಲ್ಲೇ ಆಗೈತಂತ ಏನ? ಅತ್ತಿಯರ ನೀ ಎಷ್ಟು ಕಿರಿಕಿರಿ ಆಕ್ಯದಿ ಅಂತ ಗೊತ್ತೈತಿ. ಅದಕ್ಕೆ 20 ಸರಿ ಸೀರಿನ ಬಿಚ್ಚಿ ತಿರ್ಗಾ ಮುರುಗ ಮಾಡಿ ನೋಡಿ ತಗೊಂಬಂದೀನಿ ಅಂತಂದ್ಲು ನಮ್ಮವ್ವ. ಹೌದಾ? ಹಂಗಂದ್ರ ಮತ್ತ ನೀನಂತ್ರ ಬಿಡು ಪಾಪ, ನೋಡೇ ಇಲ್ಲ ಮುಟ್ಟೇ ಇಲ್ಲ. ಯಾಕಂದ್ರೆ ಅವ್ರು ಸೀರೆ ತೆಗೆದು ಚೀಲ್ದಾಗಿದ್ದ ನನ್ನ ಕೈಗೆ ಕೊಟ್ರು, ನಾ ತಂದು ನಿನ್ನ ರೂಮ್ನಾಗ ಇಟ್ಟಿನವ ಅಷ್ಟ. ಹಿಂಗೆ ತಂದು ನೋಡ್ರಿ ಅಕ್ಕಿ ಕೈ ಕೊಡ್ಬೇಕಂದೆ, ನಾನು ನಿಮ್ಮ ಕೈ ಕೊಡಕತ್ತೀನಿ ದೊಡ್ಡಾರ. ನಾನು ಮತ್ತೆ ಬೈದೆ, ಯಾಕ್ರಿ ಹಂಗಂತೀರಿ, ಏನಾಗತ್ತ ಅಕ್ಕಿ ಕೈ ಕೊಡ್ಬೇಕಿಲ್ರಿ ನೀವು ತಂದಿರ ಸೀರಿ ಅಂತ ನಾನು ಅಂದೆ. ಇಲ್ರಿ ನೀವು ತೋರಿ ನೀವ ಅಕ್ಕಿ ಕೈ ಕೊಡ್ರಿ ಅಂದ್ರೆ ನಾನು ಮತ್ತೆ ಅಷ್ಟಂತಲಿ ನೀನು ಊಟಕ್ಕೆ ಬಿಡಕತ್ತಿದ್ದಲ್ಲ, ಅಡ್ಗಿ ಮನೆಗೆ ಇಟ್ರೆ ಮತ್ತೆ ಹಿಂಗೇನಾರ ಆಗಿಗಿ ತನ್ನ ಸಂಕಟಕ್ಕೆ ತಂದು ನಿಮ್ಮ ರೂಮ್ನಾಗ ಇಟ್ಟೋಗಿ ನೋಡಿ ನಾನು. ಅಷ್ಟನತ್ಲಿ ಹಿಂಗಾಗೈತೆ ಅಂದ್ರೆ ನೀನಂಕರು ಬಿಡು ಪಾಪ ಬಂದಕ್ಕೆ ಈಗ ನೋಡಿದಿ. ಇನ್ನು ನಾನಂತರೂ ಮಾಡಿಲ್ಲ, ಇನ್ನು ಯಾರ ಮಾಡ್ಯಾರ ಇದು ನೋಡಿದ್ರೆ ನನಗೇನ ಬೇಕಂತನ ಮಾಡ್ಯಾರ ಅಂತ ಗೊತ್ತಾಕತ್ತೈತಿ. ನೋಡೋಣ, ಹಂಗೇನ್ರಾಗಿದ್ರೆ ಮಾತ್ರ ಯಾರ ಮಾಡಿದ್ರೆ ಸೀಮಾ ಖರೇನ ಬಿಡುದಿಲ್ಲ. ಮತ್ ನೀನೇನಾರ ಅಲ್ರಿ ಅತ್ತಿಯರ, ಮದುವೆ ಆದ್ಮ್ಯಾಗ ಮುಂಚೆಕ ಫಸ್ಟ್ ಸರಿ ನಮ್ಮವ್ವ ತವ್ರ ಮನೆಗಿಂದ ನನಗಂತ ಹೇಳಿ ತಗೊಂಬಂದಿರದ್ರಿ. ಅದನ್ನ ನನ್ನ ಕೈಯಿಂದ ನಾನೇ ಹಾಳು ಮಾಡಿ ಹಿಂಗೆ ಅಳ್ತೀನನ್ರಿ. ನೀವ ಹೇಳ್ರಿ, ನಾನು ಮಾಡಿಲ್ರಿ ದೇವ್ರಣೆ, ನಾ ಮಾಡಿಲ್ಲ. ನೀನು ಮಾಡಿಲ್ಲ, ನಾನು ಮಾಡಿಲ್ಲ. ನಿಮ್ಮ ರೂಮಿಗೆ ಮತ್ತೆ ಯಾರ ಬಂದ್ರೇನ? ರಾಜು ಅಂತೂ ಮನ್ಯಾಗ ಇಲ್ಲ ಪಾಪ. ಅವ ಈಗ ಕೋಚಿಂಗ್ ಅಂತ ಹೋಗಿರವ, ಸಂಜೆ ಮುಂದೆ ಬಂದ. ನಿಮ್ಮ ರೂಮಿಗೆ ಯಾಕೆ ಬರ್ತಾನವ? ನಿಮ್ಮ ರೂಮಿಗೆ ಯಾರು ಬಂದ್ರೆ ನಿಮ್ಮನ್ನು ಬಿಟ್ಟು? ನಿನ್ನ ಗಂಡನೂ ಬಂದಿಲ್ಲ, ಮತ್ತೆ ಯಾರ ಬಂದಿದ್ರನ? ಮತ್ರಿ ಏನಾಯ್ತನ್ರಿ ಅತ್ತಿಯರ, ಇವತ್ತು ನಾ ಪೂರಾ ಅಡಿಗೆ ಮನೆಗ ಅದೀನಲ್ರಿ, ಎಲ್ಲ ಅಡಿಗೆ ಮಾಡ್ಕೊಂತ ಅಡಿಗೆ ಮನೆಗ ಅದೀನ್ರಿ. ನಾನು ನೋಡಿಲ್ಲ, ನಂಗೆ ಗೊತ್ತೂ ಇಲ್ರಿ. ನಂಗೆ ಗೊತ್ತಾತ ಇದರಿಂದ ಯಾರ್ದು ಕೈವಾಡ ಐತಂತ ಹೇಳಿ. ಸುಮ್ಮನೆ ಇಟ್ಟಿದ ಸೀರೆ ಎಣ್ಣೆ ಆಗತ್ತಂದ್ರ ಆಗ್ಲಿ, ಕಂಡಿಡಿಯನ. ನೋಡ ಸೀಮಾ, ನೀನ ಏನಾರ ಯಾವ್ದಾರ ಹೆಣ್ಗೈಲಿ ಬಂದು ಹಿಡ್ದು ಗಿಡ್ದಿನ ಮತ್ತೆ ನೋಡ. ಸುಮ್ಮನೆ ಸಣ್ಣ ವಿಷಯಕ್ಕೆ ಮನ್ಯಾಗ ಜಗಳ ಕದ್ದನ ಆಗ ಚಲೋ ಇರಲ್ಲ ಯವ್ವ. ಅದಕ್ಕೆ ಅಲ್ರಿ ಮಾವರ, ನಮ್ಮವ್ವ ಅಪ್ಪ ಊರಿಗೆ ಹೋದ್ಮ್ಯಾಗಲ್ರಿ ಎಲ್ಲ ತಿನ್ನೋದು ಉಣ್ಣೋದು ಆಗಿತ್ತಲ್ರಿ ಮಾವರ. ಅವಾಗ ಹೇಳಿದ್ರಿ ಅತ್ತಿಯರು ಹಿಂಗಂತ ಹೇಳಿ, ನಾ ಓಡಿ ಬಂದು ನೋಡಿದೆ, ಬೆಚ್ಚಿ ನೋಡತ್ಲಿಗೇನೆ ಹಿಂಗಿತ್ರಿ. ಅದಕ್ಕೆ ನಿಮ್ಮನ್ನು ಕರೆದೆ. ಇಲ್ರಿ ಮಾವರ, ನಾ ಕೈ ಚಲೋನ ಇದ್ದು ಇಲ್ಲೇ ಅದೀನಲ್ರಿ, ನೋಡ್ರಿ ಕೈ ಬೇಕಾರ ನಾ ಮಾಡಿಲ್ರಿ. ನಂಗೇನ ಕಾವೇರಿ ಮಾಡ್ಯಾಳಂತ ಅನ್ಸಕತ್ತೈತ್ರಿ ಅತ್ತಿಯರ. ನಿನಗೆ ಅನ್ಸಕತ್ತೈತಿ ಆಕೆ ಮಾಡ್ಯಾಳಿದನ್ನ, ಇನ್ಯಾರು ಮಾಡಿಲ್ಲ. ಹೊಟ್ಟರಿಕಿನ ಆಕಿ ಮಾಡ್ತೀನಿ ತಡೀಕಿಗೆ. ಕಾವೇರಿ, ಏ ಕಾವೇರಿ! ಏನ್ರಿ ಅತ್ತಿಯರ, ಯಾಕೆ ಕರೆದ್ರಿ? ಈ ಸೀರೆಗೆ ಬೇಕಂತ ಎಣ್ಣಿಗೈಲೆ ಹಿಡ್ದಾರ. ನಿನಗೆ ಯಾರು ಹಿಡ್ದಾರ ಏನಂತಾರ ಗೊತ್ತನ? ನಂಗೆ ಹೆಂಗೆ ಗೊತ್ತ್ರಿ ಯಾರು ಬಂದಾರ ಏನ? ಅಷ್ಟಕ್ಕೂ ಆ ಸೀರೆ ಯಾರ್ದ್ರಿ? ನಂಗೆಲ್ಲ ಗೊತ್ತೈತಿ, ನಿಂದ ಇದೆಲ್ಲ ಕೆಲಸ. ಸುಮ್ಮನೆ ನಾಟಕ ಮಾಡಬೇಡ, ಹೇಳ್ತೀನಿ ನೋಡಿ ನಾನು. ಅಯ್ಯೋ ಕರ್ಮವೇ, ನಂದೇನು ಕೆಲಸ? ನಾನೇನು ನಾಟಕ ಮಾಡಕತ್ತೀನಿ? ಏನಂತ ಚಂದಗರ ಹೇಳ್ರಿ ಬಿಡಿಸಿ, ನಾನು ಕೇಳ್ತೀನಿ ಒಂಚೂರು. ಏನಾತ್ರಿ ಅತ್ತಿ? ಕಾವೇರಿ, ನೀನು ನಿಮ್ಮ ಅಕ್ಕನ ರೂಮಿಗೆ ಬಂದಿದ್ದೇನ? ಎಂಥ ಕ್ವಶನ್ ರೀ ಅತ್ತಿ? ಅಲ್ಲ, ನೀನ ಹೇಳತ್ತಿ. ಈಗ ನಾನು ಯಾಕೆ ಬರ್ತೀನಿ ಹೇಳ ಅಕ್ಕನ ರೂಮಿಗೆ? ನಂದೇನಿಲ್ಲೇನ್ರಿ ಕೆಲಸ ಐತಾ? ಅಷ್ಟಕ್ಕೂ ನನ್ನ ವಸ್ತು ಏನಾರು ಇರುತ್ತಾ? ನಾನು ಬಂದಿಲ್ಲಪ್ಪ, ನಂಗೇನು ಗೊತ್ತಿಲ್ಲ ಆ ಸೀರೆಗೆ ಎಣ್ಣೆ ಹೆಂಗತ್ತೋ ಏನೋ. ಹೆಂಗತ್ತೇನೋ ಅಲ್ಲ, ನಿಂಗೆ ಗೊತ್ತಿಲ್ಲ ಹೌದಿಲ್ಲ? ಇಲ್ಲಪ್ಪ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ರ ನೀ ಹೇಳೋ ಪ್ರಕಾರ ನಿಮ್ಮ ಅಕ್ಕನ ರೂಮಿನ ಕಡೆ ನೀ ತಲೆನೂ ಹಾಕಿಲ್ಲ, ಒಳಗೂ ಬಂದಿಲ್ಲ, ಹೌದಿಲ್ಲ? ಮಾವ, ರೂಮ್ ಮುಂದೆ ಓಡಾಡ್ತೀನಿ, ತಲೆ ಹಾಕಿಲ್ಲ ಅಂದ್ರೆ ಸುಳ್ಳಾಗುತ್ತೆ. ಒಳಗೆ ಬರೋಂಥ ಕೆಲಸ ಏನೂ ಇರಲಿಲ್ಲ ಬಿಡ್ರಿ. ನಾನು ಅಷ್ಟಕ್ಕೂ ಇವ್ ರೂಮಿಗೆ ಇವತ್ತೊಂದು ಸರಿ ಬಂದೀನಿ, ಅವತ್ತ ಏನೋ
ನೀವು ತೊಗೊಂಬ ಅಂದಾಗ ಒಂದ್ಸರಿ ಬಂದಿದ್ದೆ ಫೋನ್ ಚಾರ್ಜರ ಏನ ಅಷ್ಟು ಬಿಟ್ರೆ ನಾನು ಯಾಕೆ ಇವ್ರ ರೂಮಿಗೆ ಬರ್ತೀನಿ, ನಂಗೆ ಮಾಡಕ್ಕೆ ಬೇಜಾನ್ ಕೆಲಸ ಅದಾವಪ್ಪ. ಅತ್ತಿಯರ ಅದಕ್ಕೆ ಕರೆದ್ರೇನು? ನಾನು ಪಿಕ್ಚರ್ ನೋಡಕತ್ತಿದ್ದೆ ಎಷ್ಟು ಚಂದ OTT ಒಳಗೆ, ನೀವು ಸುಮ್ಮನೆ ಜೀವ ತಿಂತೀರಪ್ಪ. ನಂಗೆ ಗೊತ್ತಿತ್ತು ಆಕೆ ಒಪ್ಕೊಳಲ್ಲ ಅಂತೇಳಿ. ನೀನು ಸುಳ್ಳು ಅವಸರ ಮಾಡಿ ಕರೆದು ಒಂದಸರಿಗೆ ಕೇಳಿದೆ. ಹಿಂಗೆಲ್ಲ ಬಾಯಿ ಬಿಡಿಸಿದ್ರೆ ಯಾರ ಬಾಯಿ ಬಿಡ್ತಾರೆ ಸವಿತಾ, ನೀನ ಹೇಳ. ಅಲ್ಲ, ಆಕಿ ಮೊದ್ಲ ಚಾಪ್ಟರ್ದಾಳ ನಿನ್ನ ಸೊಸಿ, ನಿಮ್ಮ ಅಣ್ಣನ ಮಗಳಾಕಿ. ನಿನಗೆ ಗೊತ್ತಿದ್ದನು ಹಿಂಗೆ ಕೇಳಿದ್ರೆ ಆಕಿ ಬಾಯಿ ಬಿಡಕೇನ? ಕೇಳೋ ರೀತಿಯಾಗಿ ಕೇಳಿದ್ರೆ ಬಾಯಿ ಬಿಡ್ತಾಳ ಆಕಿ. ಅದೇನು ಬಾಯಿ ಬಿಡಿಸ್ತೀರಿ ನೋಡ್ರಿ, ಬಾಯಿ ಬಿಡಿಸ್ರಿ. ಏನು ಉಪಯೋಗ ಐತ್ರಿ ಅತ್ತಿಯರ? ಏನು ಉಪಯೋಗ ಐತೆ ಹೇಳ್ರಿ? ಆಕಿ ಬಾಯಿ ಬಿಟ್ರ ಏನು ಉಪಯೋಗ? ಎಷ್ಟು ಚಂದನ ಹೊಸ ಸೀರೆ ಎಲ್ಲ ಹಾಳಾತಲ್ರಿ. ಅವ ಸಂಜೆ ಬರಲಿ, ನಾ ಹೇಳ್ತೀನಂತ, ನಾವು ಮಾತಾಡ್ತೀವಂತ. ಈಗೇನು ಇದು ಎಣ್ಣೆ ಹೋಗಿಸ್ಬೇಕೋದಿಲ್ಲ, ನಾನು ಹೋಗಿಸ್ಕೊಡ್ತೀನಿ. ಏನು ತಲೆ ಕೆಶಬೇಡ, ಇದಿನ್ನೂ ಏನೂ ಅಲ್ಲ. ಏನು ನನ್ನ ಸೀರೆ ಮೇಲೆ ನಾನು ಓರಿಗಿತ್ತಿ ನಾವು ಮದುವೆಯಾಗ ಹೊಸ್ತ್ರಾಗ ಬಂದಾಗ ದೀಪಾವಳಿಯಾಗ ದೀಪ ಹಚ್ಚಿ ಇಡೋ ಬಾಕ್ಲ ಮುಂದಂದ್ರೆ ಓಟು ಪೂರ ಎಣ್ಣಿನ ನಂದು ರೇಷ್ಮೆ ಸೀರೆ ಮೇಲೆ ಸುರಿವಿದ್ಲು. ಅದನ್ನ ಹೋಗಿ ಇವತ್ತುವರೆಗೂ ಉಟ್ಕೊಂತೀನಿ. ಇದೇನು ದೊಡ್ಡ ಮಹಬಾ, ತಲೆ ಕೆಶಬೇಡ.